ಹಂಗಾರ ಕಟ್ಟಿದ್ದಾರೆ ಪೂರ ಏನಣ್ಣ ಬಿಲ್ಡಿಂಗ್ ಖುಷಿ ತೋಮರ ಮತ್ತು ವೈರ್ ಮೇಲೆ ಬಿದ್ದು ಎಲ್ಲ ಸರ್ಕೊಡೋದು ಅದೇ ಸತ್ತರಲ್ಲಿ ಎಷ್ಟು ಜನ ಅಲ್ಲೋ ಪಾಪ ಒಳಗೆ ಹೆಂಗೆ ಒದ್ದಾಡಕತ್ತಾರ ಹಿಂಗೆ ಒಳಗೆ ಅಂತ ಮಂದಿ ಐತಂದ ಈಗ ಇಲ್ಲೇ ಒದ್ದಾಡತ್ತಾರ ಮುಂದೆ ಅಲ್ಲಿ ಮೇನ್ ಕರೆಂಟ್ ಐತಿ ಇದೇನಿದೆ ವೈರ್ ಅಷ್ಟೇ ಕರೆಂಟ್ ಇದೆ ಹಿಂಗೆ ಬರ್ತಾರೆ ಈಗ ಬಿದ್ದತಿ ಅದನ್ನ ಹೆಂಗಾರ ತಳ ಕಟ್ಟಿದ್ದಾರೆ ಹೂಮರ ಆಡುಯಪ್ಪ ಎಸ್ ಇದೀಗ ಬಂದಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಅವಶೇಷಗಳ ಅಡಿ ಸಿಲುಕಿರುವಂತಹ ಒಬ್ಬ ವ್ಯಕ್ತಿಯನ್ನ ಬೇಗನೆ ಆಸ್ಪತ್ರೆಗೆ ಸೇರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಾರ್ಯಾಚರಣೆ ನಡೀತಾ ಇದೆ. ಸಾಕಷ್ಟು ಜನ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿದ್ದಾರೆ. ಸೊ ಅವರು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು, ಅಲ್ಲಿನ ಸ್ಥಳೀಯರು, ವಿದ್ಯಾರ್ಥಿಗಳು, ಮಧ್ಯವಯಸ್ಕರೆಲ್ಲರೂ ಕೂಡ ಈಗ ಅಲ್ಲಿ ಕಿಕ್ಕಿರಿದು ಸೇರಿಕೊಂಡಿದ್ದಾರೆ. ಹೇಗೆ ಸಾಧ್ಯ ಆಗುತ್ತೆ, ಯಾವ ಕಡೆಯಿಂದ ಸಾಧ್ಯ ಆಗುತ್ತೆ ಆ ಕಡೆಯಿಂದ ಅವಶೇಷಗಳ ಕೆಳಗೆ ಇರುವಂಥವ್ರನ್ನ ಹೊರಗಡೆ ತರುವಂತಹ ಪ್ರಯತ್ನವನ್ನು, ಸುರಕ್ಷಿತವಾಗಿ ಹೊರಗಡೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಮತ್ತಷ್ಟು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವಂತಹ ದೃಶ್ಯಗಳನ್ನು. ಸೊ ಹೇಗೆ ಅಲ್ಲಿನ ಜಾಗ ನಮಗೆ ಕಾಣಿಸ್ತಾ ಇದೆ, ಯಾವ ರೀತಿಯಾಗಿ ಇತ್ತು ಅಲ್ಲಿ ಕಟ್ಟಡ ಅನ್ನುವಂಥದ್ದನ್ನು ಒಂದು ಅಂದಾಜು ಮಾಡಬಹುದು. 4 ಅಂತಸ್ತಿನ ಕಟ್ಟಡ ಅಂತಂದರೆ ಬಹು ದೊಡ್ಡ ಕಟ್ಟಡವೇ. ಎಷ್ಟು ಅಳತೆಯಲ್ಲಿತ್ತು, ಎಷ್ಟು ದೊಡ್ಡದಾಗಿತ್ತು, ಎಷ್ಟು ವಿಸ್ತಾರವಾಗಿತ್ತು ಅದರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ, ಪೊಲೀಸರು ಬಂದಿದ್ದಾರೆ, ಜನರನ್ನು ನಿಯಂತ್ರಿಸ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಸಾರ್ವಜನಿಕರು ಸಹಾಯ ಮಾಡ್ತಾ ಇದ್ದಾರೆ ಆ ಅವಶೇಷಗಳ ಕೆಳಗೆ ಸಿಲುಕಿರೋರನ್ನ ಹೊರಗಡೆ ತೆಗೆಯೋದಕ್ಕೆ. ಸುರಕ್ಷಿತವಾಗಿ ತೆಗಿಬೇಕು, ಯಾಕೆಂದರೆ ಯಾರ ಕೈಕಾಲುಗಳ ಮೇಲೆ ಯಾವ ಸಿಮೆಂಟ್ ಬ್ಲಾಕ್ ಇರುತ್ತೋ ಹುಷಾರಾಗಿ ತೆಗಿಬೇಕು. ಒಬ್ಬರನ್ನ ತೆಗಿಲಿಕ್ಕೆ ಹೋದರೆ ಸಿಮೆಂಟ್ ಬ್ಲಾಕ್ಗಳು ಕುಸಿಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ.